ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿಲೆ ಘಾಟಲ್ಲಿದ್ದೇನೆ ಈಗ. ಇವತ್ತು ಒಂದು ಹೊಸಹಳ್ಳಿ ಆಫ್ ರೋಡಿಂಗ್ ಮಾಡಿ ಬಂದಿದ್ದೇನೆ ನಾನು. ಸೋಲೋ ಇವತ್ತು ಒಬ್ಬನೇ ಹೋಗ್ತಿದ್ದಾನೆ. ಬಿಸಿಲೆ ಘಾಟಲ್ಲಿ ಹೋಗುವಾಗ ಇದೊಂದು ನಂದು ಮ್ಯಾಂಡೇಟರಿ ಸ್ಟಾಪ್ ನೋಡಿ. ಎಷ್ಟು ಸೂಪರ್ ಉಂಟು ನೋಡಿ. ಇಲ್ಲಿ ಕುಮಾರ ಪರ್ವತ ರೇಂಜ್ ಇದೆಲ್ಲ, ಅಲ್ಲಿಂದ ಫಾಲ್ಸ್ ನೋಡಿ, ಗುಡ್ಡೆ ಮೇಲಿಂದ ಬರ್ತಾ ಉಂಟು. ಇವತ್ತಿನ ರೈಡ್ ಒಂದು ಸಡನ್ ಪ್ಲ್ಯಾನ್, ಸೀದಾ ಎದ್ದುಕೊಂಡು ಬಂದದೆ, ಹಾಗೆ ಯಾರು ಇರಲಿಲ್ಲ, ಸೊ ಒಬ್ಬನೇ ಬರ್ತಿದ್ದಾನೆ ಸೋಲೋ. ವಾವ್, ಫುಲ್ಲು ಪ್ಯಾಡಿ ಫೀಲ್ಡ್ ನೋಡಿ. ನೋಡಿ ಹೊಸಹಳ್ಳಿ, ಅದೇ ಗುಡ್ಡೆ ಮೇಲೆ ಈಗ ನಾವು ಹತ್ತಬೇಕು. ಆನೆದು ಲಬ್ಧಿ ಉಂಟು ಇಲ್ಲಿ. ನೋಡಿ ಇಲ್ಲೊಂದು, ಇಲ್ಲೀಗ ಒಳಗೆ ಹೋಗ್ಬೇಕು. ಮಳೆ ಬರ್ತಾ ಉಂಟು, ಒಳ್ಳೆ ಜಾರ್ತದೆ ಈಗ. ಸರ್ಫೇಸ್ ಉಂಟಲ್ಲ, ತುಂಬ ಜಾರ್ತದೆ, ಅದಕ್ಕೆ ಮೆಲ್ಲ ಹೋಗ್ತಿದ್ದೇನೆ ನಾನು. ಇನ್ ಕೇಸ್ ಜಾರಿದ್ರೆ ಕಂಟ್ರೋಲ್ ಸಿಗುವ ಹಾಗೆ. ಇಲ್ಲಿ ಫ್ರೆಂಚ್ ಹೊಡೆದಿಟ್ಟಿಯಾರಲ್ಲ. ಸೊ ಹೊಸಹಳ್ಳಿ ಆಗೋದಿಲ್ಲ ಹೋಗಲಿಕ್ಕೆ. ಇಲ್ಲಿ ಅಂಗಡಿಯವ್ರ ಹತ್ರ ಕೇಳಿದೆ ಎಂಥ ವಿಷಯ ಅಂತ. ರೋಡ್ ತುಂಬ ಹಾಳಾಗಿದಂತೆ, ಸೊ ಅದಕ್ಕೆ ಗಾಡಿಗಳನ್ನು ಬಿಡ್ತಾ ಇಲ್ಲ ಇವಾಗ. ಅದೇ ಈಗ ಕಂಟಿನ್ಯೂಸ್ ಮಳೆ ಬರ್ತಾ ಉಂಟಲ್ಲ, ಸೊ ಹಾಗೆ ಫುಲ್ ರೋಡ್ ಇಡೀ ಕಂಡೆಮ್ ಆಗಿದೆ. ಸೊ ಅದಕ್ಕೆ ಈವನ್ ಬೈಕ್ ಹೋಗೋದಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಬಿಡ್ತಾ ಇಲ್ಲ ಹೋಗಲಿಕ್ಕೆ. ಇರಲಿ, ಇನ್ನೊಂದು ಹೊಸಹಳ್ಳಿ, ಇನ್ನೊಂದು ಗುಡ್ಡೆ ಉಂಟಲ್ಲ, ಅಲ್ಲಿಗೆ ಹೋಗುವ.
ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ. ಲಾಸ್ಟ್ ಇಯರ್ ನೀವು ನೋಡ್ಬೋದು, ನಾನು ಇಲ್ಲಿ ಬಂದಿದ್ದೆ. ನಮ್ಮ ಒಂದು ಗ್ರೂಪ್ ರೈಡ್ ಇತ್ತು, 10 ಜನದ್ದು ಭರ್ಜರಿ ರೈಡ್. ಅದು ಇಲ್ಲಿಗೆ ಬಂದದ್ದು ನಾವು. ಲಾಸ್ಟ್ ಟೈಮ್ ಹಾರ್ನೆಟ್ ಇತ್ತು, ಸರ್ತಿ Xpulse. ನಮಸ್ತೆ. ಇಲ್ಲಿ ಲಾಸ್ಟ್ ಟೈಮ್ ಕಂಬಳದಾಗಿತ್ತು, ಫುಲ್ ಒಟ್ರಸ್ ಇತ್ತು. ಸ್ವಲ್ಪ ರಿಪೇರಿ ಮಾಡ್ಯಾರ ಈಗ ರೋಡು. ಲಾಸ್ಟ್ ಟೈಮ್ ಅಷ್ಟು ವರ್ಸ್ಟ್ ಇಲ್ಲ. ಪಿಕಪ್ ಆಗ್ತಾ ಉಂಟು, ಹೋಗ್ಲಿ ಅದು. ಹೇಗಿತ್ತು ಲಾಸ್ಟ್ ಟೈಮು? ಇಲ್ಲಿ ನಾವು ಒಂದು 5-6 ಜನ ಇಟ್ಕೊಂಡು ಒಂದೊಂದು ಬೈಕಲ್ಲಿ ನುಗ್ಗಿದ್ದಾವೆ. ಅಷ್ಟು ಟಫ್ ಇತ್ತು ಲಾಸ್ಟ್ ಟೈಮು. ಈ ಸರ್ತಿ ಪೀಸ್ ಆಫ್ ಕೇಕ್. ಈ ಸರ್ತಿ ಲಾಸ್ಟ್ ಟೈಮ್ ಕನ್ಫ್ಯೂಸ್ ಆಗಿ ಈಚೆಲ್ಲ ಹೋಗಿದ್ದೆವು. ಬಟ್ ಈ ಸರ್ತಿ ನನಗೆ ಕರೆಕ್ಟ್ ರೋಡ್ ಗೊತ್ತುಂಟು, ಏಚೆ ಹೋಗಬೇಕು ಅಂತ. ಇಲ್ಲಿ ಇನ್ನೊಂದು ಅಂಡಮಾನ್ ಇತ್ತು ನೋಡಿ, ಎಷ್ಟು ಆರಾಮ್ಸೆ ರಿಪೇರಿ ಮಾಡ್ಯಾರ. ಈಗ ಇರೋದೊಂದು ಲಾಸ್ಟ್ ದಪ್ಪು, ಅದೇ ಹೇಗುಂಟು ಅಂತ ಗೊತ್ತಿಲ್ಲ ನನಗೀಗ. ಓ ಬೈ, ಇಲ್ಲ ಇಲ್ಲೇ ಗಾಡಿ ಇಟ್ಟು ಹೋಗಿದಾರಲ್ಲ, ಎಂತ ಕತೆ? ಬೈಕ್ ಹೋಗ್ತದಾ ಗೊತ್ತಿಲ್ಲ. ಹೋಗ್ತಾ ಅಂತ ಇಲ್ಲಿ ಲೋಕಲ್ಸ್ ಹತ್ರ ಕೇಳಿದೆ. ಫಸ್ಟ್ ಒಮ್ಮೆ ದಾರಿ ನೋಡಿ ಬರುವ, ಹೇಗೆ ಅಂತ, ಹೇಗೆ ಕೊಂಡೋಗೋದು ಅಂತ ನೋಡಿ ಬರುವ. ಯಾಕಂದ್ರೆ ಇದನ್ನು ಪಾಸ್ ಆದರೆ ಮತ್ತೆಲ್ಲ ಪಾಸ್ ಆಗ್ತದೆ. ಓಕೆ, ಇದು ಪಾಸ್ ಆದರೆ ಕೊಂಡೋಗ್ಬೋದು ಇಲ್ಲಿ. think this is easy. ಇದೇ ಟೆನ್ಷನ್. ಇದು ಟಫ್ ಉಂಟು, ಇದು ಈಸಿ ಉಂಟು. ಸೊ ಇದನ್ನು ಟ್ರೈ ಮಾಡೋಣ. Six bikes? Yeah. I think the right one would be easier. The right track? Yeah. So actually right one would be easier for your bike. The heavier bike was finding it difficult in that slope. Oh, okay, there. Okay. We were actually talking when we went up that if it was this one, it would be easier to take it up. Yeah. Okay guys, bye. Thank you.
ಹೊಸಹಳ್ಳಿ. ನೀವು ನೋಡಿದ ಮ್ಯಾಪ್ ಉಂಟಾ? ಲಾಸ್ಟ್ ಟೈಮು ಈ ಗುಡ್ಡೆ ಈ ಟವರನ್ನು ನೋಡಿದ್ದು. ಇಲ್ಲೊಂದು 10 ಜನ ಬೈಕರ್ಸ್ ಬಂದಿದ್ದೆ ನಾವು ನೋಡಿ. ಲಾಸ್ಟ್ ಆಗ ನಾವು ಹೋಗಿದ್ದಲ್ಲ, ಟ್ರೈ ಮಾಡ್ಲಿಕ್ಕೆ ಹೋಗಿದ್ದಲ್ಲ ಹೊಸಹಳ್ಳಿ ಗುಡ್ಡೆ ಅಂತ. ಸೊ ಅದು ಅಲ್ಲೇ ಆಗ್ತದೆ. ಸೊ ಈಗ ಬಂದದ್ದು ಇದರ ಈಚೆ ಇನ್ನೊಂದು ಗುಡ್ಡೆಗೆ. ಬ್ಯೂಟಿಫುಲ್. ಲಾಸ್ಟ್ ಟೈಮು ಆ ಕಡೆಯಿಂದಲ್ಲಿಯೋ ಬಂದದ್ದು, ಇಲ್ಲಿಂದ ಅಲ್ಲಿ ಕಾಗಿನಾರೆ ಅಲ್ಲಿ ಆಗ್ತದೆ. ಸೊ ಕಾಗಿನಾರೆಯಿಂದಾಗಿ ನಾವು ಈಚೆ ಬಂದದ್ದು. ಈ ಸತಿ ಬೇರೆ ರೂಟ್. ಇಲ್ಲಿ ಹತ್ತಲಿಕ್ಕೆ ಆಗ್ತದೆ ಅಂತ ಮೇಲೆ, ಬಟ್ ತುಂಬ ಇದು ಅಂತ ತುಕ್ಕಿಡ್ದೆ ಇದು ಎದುರಿ ಆಗ್ತದೆ. ಮೇಲೆ ಹೋಗ್ಲಿಕ್ಕೆ ಆಗ್ತದೆ ಬೇಡ, ಹೋಗುದ ಬೇಡ ಅಂತ. ಟೈಮ್ ಲ್ಯಾಪ್ಸ್ ಇಟ್ಟೆ ಅನ್ನೊಂದು ಹೇಗೆ ಬರ್ತದೆ ಅಂತ. ಒಳ್ಳೆ ವ್ಯೂ ಉಂಟಿಲ್ಲಿ. ಬೈಕ್ ಮತ್ತು ಈ ತುಕ್ಕಿಡ್ದ ಟವರ್ ಒಂದು ಎಂತ ಗೊತ್ತಿಲ್ಲ, ಶೂಟಿಂಗ್ ಪಾಯಿಂಟ್ ಏನೋ, ಶೂಟಿಂಗ್ ಯಾವುದೋ ಮೂವಿದು ಶೂಟಿಂಗ್ ಆಗಿರ್ಬೋದು ಇಲ್ಲಿ. ಸೊ ಅದಕ್ಕೆ ಶೂಟಿಂಗ್ ಪಾಯಿಂಟ್ ಅಂತ ಇಟ್ಟಿದ್ದಾರೆ ನೋಡಿ. ಹೇಗೆ ಬೈಕ್ ಮತ್ತು ವ್ಯೂ ಹಿಂದೆಂದ. ಓಕೆ, ಸೊ ಟೈಮ್ ಲ್ಯಾಪ್ಸ್ ಎಲ್ಲ ನೋಡಿದ್ರಿ ಹೇಗಿತ್ತು ಅಂತ. ತುಂಬ ಏನು ಫಾಗ್ ಬರಲಿಲ್ಲ, ಸಿಂಪಲ್ ಟೈಮ್ ಲ್ಯಾಪ್ಸ್ ಅದು. ಕೆಳಗೆ ಎಂತ ಉಂಟು ಅಂತ ನೋಡಿ ಬರೋ. ಹತ್ತಿಸ್ಲಿಕ್ಕೆ ಮಾತ್ರ ಈಗ ನೆಕ್ಸ್ಟ್ ಲೆವೆಲ್ ಉಂಟಿದೆ. ನೋಡಿ ಅದೇ ಮೇಯ್ನ್ ಹೊಸಹಳ್ಳಿ ಬೆಟ್ಟ. ಅನ್ಫಾರ್ಚುನೇಟ್ಲಿ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಖಂಡಿತ ಬರಬೇಕು ಇನ್ನೊಂದು ಸತಿ. ಇಲ್ಲಿ ಹೋಟೆಲ್ ಮಂಜುಶ್ರೀ, ಇಲ್ಲಿ ಊಟ ಮಾಡಿದ್ದೀಗ. ಇನ್ನು ಡೈರೆಕ್ಟ್ ಮನೆಗೆ, ಸೀದಾ ಪುತ್ತೂರಿಗೆ.